ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಟೇಸ್ಟಿ ಯಾತ್ರಾ ಕನ್ನಡ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ಬೆಲೆ 100 ರೂಪಾಯಿ. ಮುಂದಿನ ತಿಂಗಳು ಅಕ್ಕಿ ಸಿಗಲ್ವಾ? ಏನಾಗ್ತಾ ಇದೆ? ಕರ್ನಾಟಕ ರೈಸ್ ಪ್ರೈಸ್ ಹೈಕ್ ಯಾಕೆ? ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ರಾಜ್ಯದಲ್ಲಿ ಅಕ್ಕಿ ಬೆಲೆ ದಿಢೀರ್ ರಾಕೆಟ್ ವೇಗದಲ್ಲಿ ಏರ್ತಾ ಇದೆಯಾ? ಕೇವಲ 2 ತಿಂಗಳಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 35% ಭರ್ಜರಿ ರೈಸ್ ಪ್ರೈಸ್ ಹೈಕ್ ಆಗಿದೆ. ಆ ಒಂದು ಕಾರಣದಿಂದಾಗಿ ರಾಜ್ಯದಲ್ಲಿ ಅಕ್ಕಿಗೆ ಹಾಹಾಕಾರ ಶುರುವಾಯಿತಾ? ಕೇವಲ 15 ದಿನಗಳಿಗಾಗುವಷ್ಟು ಮಾತ್ರ ಮಾರ್ಕೆಟ್ನಲ್ಲಿ ಅಕ್ಕಿ ಸ್ಟಾಕ್ ಇದೆಯಾ? ಮುಂದಿನ ತಿಂಗಳು ಅಕ್ಕಿ ಸಿಗಲ್ವಾ? ಅಕ್ಕಿಯ ಬೆಲೆ 100 ರೂಪಾಯಿ ಗಡಿ ದಾಟಿದ್ದು ಯಾಕೆ? ಇದೇ ರೀತಿ ಅಕ್ಕಿ ಬೆಲೆ ಹೈಕ್ ಆಗ್ತಾಯಿದ್ರೆ, ಏರಿಕೆ ಆಗ್ತಾಯಿದ್ರೆ ಮುಂದಿನ ದಿನಗಳಲ್ಲಿ ಪ್ರತಿ ಕೆಜಿಗೆ ಅಕ್ಕಿಯ ಬೆಲೆ ಎಷ್ಟಕ್ಕೆ ಹೋಗಿ ನಿಲ್ಲಬಹುದು? ಇದರ ಅಸಲಿ ಕಥೆ ಏನೋ, ಇದೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಹಾಗಾಗಿ ವಿಡಿಯೋವನ್ನು ಎಲ್ಲರೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು, ಕಮೆಂಟು, ಶೇರ್ ಮಾಡೋದನ್ನು ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಇಂಥ ಅನೇಕ ಮಾಹಿತಿಗಳಿಗಾಗಿ, ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರಾಜ್ಯದ ಜನತೆಗೆ, ಅದರಲ್ಲೂ ಮಧ್ಯಮ ವರ್ಗದ ಜನಗಳಿಗೆ ಬಹುದೊಡ್ಡ ಬಿಸಿ ಮುಟ್ಟಿರುವಂಥದ್ದು ಅದೇ ಈ ಅಕ್ಕಿ ಬೆಲೆ ಏರಿಕೆಯ ಬಿಸಿ. ಹೌದು ಸ್ನೇಹಿತರೆ, ಮಾರ್ಕೆಟ್ನಲ್ಲಿ ಅಕ್ಕಿ ಬೆಲೆ ಅಕ್ಷರಶಃ ಸುಡ್ತಾ ಇದೆ ಅಂತಲೇ ಹೇಳ್ಬೋದು. ಬೆಲೆಗಳು ಆಕಾಶಕ್ಕೆ ಮುಖ ಮಾಡಿದೆ. ನಿನ್ನೆ ಮೊನ್ನೆ ಸಾಮಾನ್ಯ ದರದಲ್ಲಿ ಸಿಕ್ಕಿದಂಥ ಅಕ್ಕಿ ಇವಾಗ ಇದ್ದಕ್ಕಿದ್ದಂಗೆ ಪ್ರತಿ ಕೆಜಿಗೆ 100 ರೂಪಾಯಿ ಗಡಿ ದಾಟಿ ಹೋಗಿದೆ ಸ್ನೇಹಿತರೆ. ಇದರಿಂದಾಗಿ ನಿಮ್ಮಂತಹ ಕನ್ನಡಿಗರ ಊಟದ ತಟ್ಟೆಗೇ ಬೆಂಕಿ ಬಿದ್ದಂತಾಗಿದೆ. ಹೋಟೆಲ್ನಲ್ಲಿ ಬಳಸುವ ಜೀರಾ ರೈಸ್ನಿಂದ ಹಿಡಿದು ನಮ್ಮ ಮನೆಯಲ್ಲಿ ಪ್ರತಿದಿನ ಬಳಸುವಂಥ ದಪ್ಪ ಅಕ್ಕಿಯವರೆಗೆ, ಹಾಗೆ ಸಾಮಾನ್ಯ ಜನರು ಬಳಸುವ ಅಕ್ಕಿಯಿಂದ ಹಿಡಿದು ಶ್ರೀಮಂತರು ಬಳಸುವ ಲಕ್ಸುರಿ ಅಕ್ಕಿಯವರೆಗೆ ಎಲ್ಲ ಅಕ್ಕಿಗಳ ಬೆಲೆ ಇದ್ದಕ್ಕಿದ್ದಂಗೆ ಜಂಪ್ ಆಗಿದೆ ಸ್ನೇಹಿತರೆ. ಬೆಲೆ ಏರಿಕೆ ಆಗಿದೆ. ಹಾಗಾದರೆ ಈ ಅಕ್ಕಿ ಬೆಲೆ ಇದ್ದಕ್ಕಿದ್ದಂಗೆ ಇಷ್ಟೊಂದು ಜಂಪ್ ಆಗಿದ್ದಾದರೂ ಯಾಕೆ? ಮಾರ್ಕೆಟ್ನಲ್ಲಿ ಭತ್ತದ ಕೊರತೆ ಏನಾದರೂ ಇದೆಯಾ? ರಾಜ್ಯದಲ್ಲಿ ಭತ್ತದ ಕಣಜ ಎಂದೇ ಕರೆಯಲ್ಪಡುವಂಥ ಜಿಲ್ಲೆಗಳಲ್ಲಿ ಭತ್ತದ ಉತ್ಪಾದನೆ ಏನಾದರೂ ಕುಸಿತ ಕಂಡಿದೆಯಾ? ಈ ಹಠಾತ್ ಬೆಲೆ ಏರಿಕೆಯ ಹಿಂದೆ ಇರುವ ಬಲವಾದ ಕಾರಣಗಳೇನು? ಈ ಬೆಲೆ ಏರಿಕೆ ಹೀಗೆ ಕಂಟಿನ್ಯೂ ಆದರೆ ಮುಂದಿನ ದಿನಗಳಲ್ಲಿ ಅಕ್ಕಿಯ ಬೆಲೆ ಎಷ್ಟರ ಮಟ್ಟಿಗೆ ಹೋಗಿ ತಲುಪಬಹುದು? ಮುಂದಿನ ತಿಂಗಳು ಅಕ್ಕಿ ಸಿಗುತ್ತಾ? ಇದೆಲ್ಲದರ ಬಗ್ಗೆ ಕಂಪ್ಲೀಟಾಗಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಹಾಗಾಗಿ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆ ತನಕ ನೋಡಿ, ಸಾಕಷ್ಟು ಮಾಹಿತಿಗಳು ನಿಮಗೆ ಸಿಗುತ್ತೆ. ನೋಡಿ ಸ್ನೇಹಿತರೆ, ಕಳೆದ ಕೇವಲ 2 ತಿಂಗಳಲ್ಲಿ ಯಾರೂ ಊಹೆ ಮಾಡಿರದ ಮಟ್ಟಿಗೆ ಅಕ್ಕಿ ಬೆಲೆ ಏರಿಕೆಯನ್ನು ಕಂಡಿದೆ. ಯಾರೂ ಕೂಡ ಇಮ್ಯಾಜಿನ್ ಮಾಡಿರಲಿಲ್ಲ. ಬರೋಬ್ಬರಿ 35% ಅಷ್ಟರ ಮಟ್ಟಿಗೆ ಏರಿಕೆಯನ್ನು ಕಂಡಿದೆ ಸ್ನೇಹಿತರೆ. ಇದನ್ನು ನೀವು ನಂಬಲೇಬೇಕು. ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಕಳೆದ 10 ರಿಂದ 12 ವರ್ಷಗಳ ಇತಿಹಾಸದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಇಷ್ಟೊಂದು ರೇಟು ಜಂಪ್ ಆಗಿರೋದು. ಚಿಲ್ಲರೆ ಮಾರುಕಟ್ಟೆ ಅಂದರೆ ರಿಟೇಲ್ ಮಾರ್ಕೆಟ್ ಅಂತ ಹೇಳ್ತೀವಲ್ಲ, ಅದನ್ನು ನೋಡೋದಾದರೆ ಅಕ್ಕಿಯ ಬೆಲೆ ಪ್ರತಿ ಕೆಜಿಗೆ ಕನಿಷ್ಠ 5 ರಿಂದ 15 ರೂಪಾಯಿವರೆಗೂ ಅಲ್ಲೂ ಕೂಡ ಏರಿಕೆ ಆಗಿದೆ ಸ್ನೇಹಿತರೆ. ಹಾಗಾದರೆ ಬೆಲೆಗಳ ವ್ಯತ್ಯಾಸ ಹೇಗಿದೆ ಅಂತೇಳಿ ಒಮ್ಮೆ ನೋಡ್ತಾ ಬರೋಣ. ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ನೋಡಿ. ದಪ್ಪ ಅಕ್ಕಿ ಕೇವಲ 2 ತಿಂಗಳ ಹಿಂದೆ ಪ್ರತಿ ಕೆಜಿಗೆ 37 ರೂಪಾಯಿ ಇದ್ದ ದಪ್ಪ ಅಕ್ಕಿ ಈಗ ಬರೋಬ್ಬರಿ 42 ರೂಪಾಯಿ ಆಗಿದೆ. ನೆಕ್ಸ್ಟ್ ಕುಚ್ಚಲಕ್ಕಿ, ಬಾಯ್ಲ್ಡ್ ರೈಸ್ ಅಂತ ಹೇಳ್ತೀವಲ್ಲ ಅದು. ಕರಾವಳಿ ಭಾಗದಲ್ಲಿ ಜನ ಹೆಚ್ಚಾಗಿ ಬಳಸುವ ಈ ಅಕ್ಕಿ 30 ರೂಪಾಯಿಂದ ಸೀದಾ 34 ರೂಪಾಯಿ ಜಂಪ್ ಆಗಿದೆ. ನೆಕ್ಸ್ಟ್ ಸೋನಾ ಸ್ಟೀಮ್ ಅಕ್ಕಿ ಪ್ರತಿ ಕೆಜಿಗೆ 46 ರೂಪಾಯಿ ಇದ್ದು ಈಗ 64 ರೂಪಾಯಿ, ಅಂದರೆ ಕಂಪ್ಲೀಟ್ ಉಲ್ಟಾ ಆಗಿ ಹೋಗ್ಬಿಟ್ಟಿದೆ. ನೆಕ್ಸ್ಟ್ ಜೀರಾ ರಾ ರೈಸು ಈಗಾಗಲೇ ಸೆಂಚುರಿ ಬಾರಿಸಿದೆ, ಅಂದರೆ 100 ರೂಪಾಯಿ ಗಡಿ ದಾಟಿದೆ ಸ್ನೇಹಿತರೆ. ಸೋನಾ ಮಸೂರಿ ರಾ ರೈಸು, ಇದರ ರೇಟ್ ಕೂಡ ಪ್ರತಿ ಕೆಜಿಗೆ 100 ರೂಪಾಯಿಯ ಸಮೀಪಕ್ಕೆ ಹೋಗ್ತಾ ಇದೆ. ನೆಕ್ಸ್ಟ್ ಕೋಲಂ ಅಕ್ಕಿ 75 ರೂಪಾಯಿ ಇದ್ದಿದ್ದು ಈಗ 84 ರೂಪಾಯಿ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ಪ್ರೀಮಿಯಂ ಬ್ರ್ಯಾಂಡ್ ಮತ್ತು ಪ್ಯಾಕಿಂಗ್ ಅಕ್ಕಿಗಳು, ಅದರ ರೇಟ್ ಅಂತೂ ಕೇಳೋದೇ ಬೇಡ, ತುಂಬಾ ಜಾಸ್ತಿ ಆಗಿದೆ. ಈ ರೀತಿಯಾಗಿ ಬೆಲೆ ಏರಿಕೆ ಕಂಡಿದೆ ಸ್ನೇಹಿತರೆ ಮಾರ್ಕೆಟ್ನಲ್ಲಿ ಅಕ್ಕಿ ಪ್ರೈಸು. ಇನ್ನು ಸ್ನೇಹಿತರೆ, ಬೆಂಗಳೂರಿನ ಅತಿ ದೊಡ್ಡ ಮಾರ್ಕೆಟ್ ಅಂತ ಅನ್ಸ್ಕೊಟ್ಟಿರ್ತಂಥ ಯಶವಂತಪುರ APMC ಮಾರ್ಕೆಟ್ನ ಇಂದಿನ ಒಂದು ದುಸ್ಥಿತಿ ನೋಡೋದಾದರೆ, ಒನ್ ಟೈಮಲ್ಲಿ ಅದರ ಒಂದು ದೃಶ್ಯ ಬೇರೆ ಥರನೇ ಇತ್ತು. ಆದರೆ ಇವಾಗ ಕಂಪ್ಲೀಟ್ ಅಲ್ಲಿನ ದೃಶ್ಯಗಳು ಚೇಂಜ್ ಆಗಿದೆ ಸ್ನೇಹಿತರೆ. ಮೊದಲೆಲ್ಲ ಕನಿಷ್ಠ ಅಂತ ಅಂದರೂ ಪ್ರತಿದಿನ 50 ಲಾರಿ ಲೋಡ್ಗಳು ಅಕ್ಕಿ ಬರ್ತಾಯಿತ್ತು. ಮಾರ್ಕೆಟ್ ಫುಲ್ಲು ಗಿಜ ಅಂತ ಇತ್ತು. ಆದರೆ ಇವಾಗ ಈ ಒಂದು ಬೆಲೆ ಏರಿಕೆಯಿಂದಾಗಿ, ಅಕ್ಕಿ ಪೂರೈಕೆ ಕುಸಿತದಿಂದಾಗಿ ಗಣನೀಯವಾಗಿ ಲೋಡ್ಗಳ ಸಂಖ್ಯೆ ಇಳಿಮುಖ ಆಗಿದೆ. ಇದರಿಂದಾಗಿ ನಿರೀಕ್ಷಿತ ಮಟ್ಟದಲ್ಲಿ ವ್ಯಾಪಾರ ಆಗ್ತಿಲ್ಲ ಅಂತೇಳಿ ವ್ಯಾಪಾರಿಗಳು ಬೇಸರವನ್ನು ಹೊರಹಾಕಿದ್ದಾರೆ ಸ್ನೇಹಿತರೆ. ಇದು ಕೇವಲ ಬೆಂಗಳೂರಿನ ಕಥೆಯಲ್ಲ, ರಾಜ್ಯದ ಬಹುತೇಕ ಮೇಜರ್ ಮಾರ್ಕೆಟ್ಗಳಲ್ಲೂ ಇಂಥದ್ದೇ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ ಹೋಲ್ಸೇಲ್ ವ್ಯಾಪಾರಿಗಳು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ.
ಹಾಗಾದರೆ ಈ ಅಕ್ಕಿ ಬೆಲೆ ದಿಢೀರಂತ ಇಷ್ಟು ದುಬಾರಿ ಆಗೋದಕ್ಕೆ ಕಾರಣ ಏನು ಸ್ನೇಹಿತರೆ? ಅಸಲಿ ಕಾರಣ ಏನು? ಉತ್ತರ ಸಿಗಬೇಕಲ್ವಾ? ಗೊತ್ತಾಗಲೇಬೇಕು. ಅಕ್ಕಿ ಬೆಲೆ ದಿಢೀರಂತ ಇಷ್ಟರ ಮಟ್ಟಿಗೆ ಏರಿಕೆ ಆಗಲು ಸುಮ್ಮನೆ ಯಾರೋ ಮಾಡಿದಂಥ ಮ್ಯಾಜಿಕ್ ಅಂತೂ ಅಲ್ಲ ಸ್ನೇಹಿತರೆ. ಇದ್ರ ಹಿಂದೆ ಅಸಲಿ ನೈಜವಾದ ಬಲವಾದ ಒಂದು ಕಾರಣಗಳೇ ಇವೆ. ಅದೇನು ಅಂತ ನೋಡೋದಾದರೆ, ನಿಮಗೆಲ್ಲ ಗೊತ್ತೇ ಇದೆ, ತುಂಗಭದ್ರಾ ಜಲಾಶಯದ ವ್ಯಾಪ್ತಿಯನ್ನು ಭತ್ತದ ಕಣಜ ಅಂತಲೇ ಕರೀತಾರೆ. ಆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜಿಲ್ಲೆಗಳನ್ನ ಭತ್ತದ ಕಣಜ ಅಂತೇಳಿ ಕರೀತಾರೆ. ಆ ಜಿಲ್ಲೆಗಳು ಯಾವುದಾದಪ್ಪ ಅಂತಂದರೆ ರಾಯಚೂರು ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಈ ಎಲ್ಲ ಜಿಲ್ಲೆಗಳನ್ನ ಭತ್ತದ ಕಣಜ ಅಂತಲೇ ಕರೀತಾರೆ ಸ್ನೇಹಿತರೆ. ಹಾಗಾದರೆ ಈ 2023-24 ಸರ್ಕಾರಿ ಡಾಟಾ ಪ್ರಕಾರ ಆ ಜಿಲ್ಲೆಗಳಲ್ಲಿ ಭತ್ತದ ಉತ್ಪಾದನೆ ಹೇಗಿತ್ತು ಅಂತೇಳಿ ನೋಡ್ಕೊಂಬರೋಣ ಬನ್ನಿ. ಕರ್ನಾಟಕದಲ್ಲಿ ಒಟ್ಟು 46.9 ಲಕ್ಷ ಟನ್ ಭತ್ತ ಬೆಳೆಯಲಾಗಿತ್ತು. ರಾಯಚೂರು ಒಂದರಲ್ಲೇ 11.4 ಲಕ್ಷ ಟನ್ನು, ಬಳ್ಳಾರಿಯಲ್ಲಿ 5.2 ಲಕ್ಷ ಟನ್ನು, ಯಾದಗಿರಿಯಲ್ಲಿ 4.7 ಲಕ್ಷ ಟನ್ನು, ಹಾಗೆ ಕೊಪ್ಪಳದಲ್ಲಿ 4.2 ಲಕ್ಷ ಟನ್ ಭತ್ತ ಉತ್ಪಾದನೆಯಾಗಿತ್ತು. ಇಷ್ಟರ ಮಟ್ಟಿಗೆ ಭತ್ತದ ಉತ್ಪಾದನೆಯಾಗಿತ್ತು ಸ್ನೇಹಿತರೆ. ಇದು 2023-24 ಸರ್ಕಾರಿ ಡಾಟಾ ಪ್ರಕಾರ. ಆದರೆ ಈ ಬಾರಿ ತುಂಗಭದ್ರಾ ಜಲಾಶಯದ 33 ಕ್ರೆಸ್ಟ್ ಗೇಟ್ಗಳ ಒಂದು ಕಾಮಗಾರಿ ಕಾರ್ಯ, ರಿಪೇರಿ ಕೆಲಸ, ಆಧುನೀಕರಣ ಕಾರ್ಯ ನಡೀತಾ ಇತ್ತು ಸ್ನೇಹಿತರೆ. ನಿಮಗೆಲ್ಲ ಗೊತ್ತೇ ಇದೆ, ಕ್ರೆಸ್ಟ್ ಗೇಟ್ ಮುರಿದೋಗಿ ಡ್ಯಾಮೇಜ್ ಆಗಿ ತುಂಬ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ಈ ಒಂದು ಕಾಮಗಾರಿ ಕಾರ್ಯ ನಡೀತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಇದಕ್ಕೆ ಆಗಿ 51 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಒಂದು ಕಾಮಗಾರಿಯನ್ನು ಮಾಡ್ತಾಯಿದ್ರು ಸ್ನೇಹಿತರೆ. ಹಂಗಾಗಿ ಡ್ಯಾಮ್ನಲ್ಲಿ ನೀರಿನ ಪ್ರಮಾಣ ಕಡಿಮೆ ಮಾಡಲಾಗಿತ್ತು. ನೀರನ್ನ ಸರಿಯಾಗಿ ಸಂಗ್ರಹ ಮಾಡೋಕ್ಕಾಗಲಿಲ್ಲ, ಕಾಲುವೆಗಳಿಗೆ ನೀರನ್ನ ಸರಿಯಾಗಿ ಹರಿಸೋಕ್ಕಾಗಲಿಲ್ಲ. ಇದೇ ಟೈಮ್ನಲ್ಲಿ ಈ ಭಾಗದ ರೈತರು ಡಿಸೆಂಬರ್ ಹಾಗೂ ಮೇ ತಿಂಗಳ ರಾಬಿ ಋತುವಿನಲ್ಲಿ ಭತ್ತದ 2ನೇ ಬೆಳೆಯನ್ನು ಬೆಳೀತಾರೆ. ಆದರೆ ಇದೇ ಟೈಮ್ನಲ್ಲಿ ಈ ಒಂದು ಕಾಮಗಾರಿ ಕಾರ್ಯ ಇದ್ದಿದ್ದರಿಂದ, ಸರಿಯಾಗಿ ನೀರು ಸಿಗದೇ ಇರೋದ್ರಿಂದ, ನೀರು ಕೈ ಕೊಟ್ಟಿರೋದ್ರಿಂದ ಭತ್ತದ ಉತ್ಪಾದನೆಯಲ್ಲಿ 25% ಕುಸಿತ ಕಂಡಿದೆ. ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ಅಕ್ಕಿ ರಫ್ತು ಅಂದರೆ ಎಕ್ಸ್ಪೋರ್ಟ್ಗೆ ಅವಕಾಶ ಇದ್ದಂಥದ್ದು ಈ ಬಾರಿ ಏಪ್ರಿಲ್ವರೆಗೆ ಅವಕಾಶ ಮಾಡಿಕೊಡಲಾಗಿತ್ತು. ಇದರಿಂದ ಏನಾಯಿತು, ಥೈಲ್ಯಾಂಡು, ಶ್ರೀಲಂಕಾ, ಮಲೇಷ್ಯಾ ಅಂಥ ದೇಶಗಳಿಗೆ ಸೋನಾ ಮಸೂರಿ ಅಕ್ಕಿ ನಿರಂತರವಾಗಿ ರಫ್ತು ಮಾಡಲಾಯಿತು. ಇದರಿಂದಾಗಿ ನಮ್ಮ ರಾಜ್ಯದಲ್ಲಿ ಅಕ್ಕಿಯ ಒಂದು ಸ್ಟಾಕು ತುಂಬಾ ಕಡಿಮೆ ಆಯಿತು. ಇದು ಒಂದು ಮೇನ್ ರೀಸನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೆಯೇ ಇನ್ನೂ ಒಂದು ರೀಸನ್ ಇದೆ. ಏನಪ್ಪ ಅಂತಂದರೆ ಈ ಒಂದು ತೈಲ ಬೆಲೆ ಏರಿಕೆ. ನಿಮಗೆ ಗೊತ್ತೇ ಇದೆ, ಸ್ವಲ್ಪ ತಿಂಗಳುಗಳ ಹಿಂದೆ ತೈಲ ಬೆಲೆ ಏರಿಕೆ ಆಗಿತ್ತು. ಇದರಿಂದಾಗಿ ಏನಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂದರೆ ಸಾಗಾಣಿಕಾ ವೆಚ್ಚ ಅದು ಜಾಸ್ತಿ ಆಗುತ್ತೆ. ಅದರಿಂದ ಲಾರಿ ಬಾಡಿಗೆ ಜಾಸ್ತಿ ಆಗುತ್ತೆ. ಲಾರಿ ಬಾಡಿಗೆ ಜಾಸ್ತಿ ಆದಮೇಲೆ ಪೂರಕವಾಗಿ ಅಕ್ಕಿ ಬೆಲೆನೂ ಕೂಡ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಇದು ಒಂದಕ್ಕೊಂದು ಲಿಂಕ್ ಇರುತ್ತೆ. ಹೇಗೆ ಅಂದರೆ, ಈಗ ಪೆಟ್ರೋಲ್ ಬೆಲೆ ಹೈಕ್ ಆಯಿತು ಅಂದರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಹೈಕ್ ಆಗುತ್ತೆ. ಅದು ಹೈಕ್ ಆಯಿತು ಅಂದರೆ ಲಾರಿ ಬಾಡಿಗೆ ಹೈಕ್ ಆಗುತ್ತೆ. ಅದು ಹೈಕ್ ಆಯಿತು ಅಂದರೆ ಈ ಬೆಳೆಯುವಂಥ ಬೆಳೆ ಏನಿದೆ, ಈ ಒಂದು ಅಕ್ಕಿ, ಇದ್ರ ಬೆಲೆನೂ ಕೂಡ ಹೈಕ್ ಆಗಿದೆ. ಈ ಎಲ್ಲ ಕಾರಣಗಳಿಂದಾಗಿ ಅಕ್ಕಿ ಬೆಲೆ ಏರಿಕೆ ಆಗಿರುವಂಥದ್ದು ಸ್ನೇಹಿತರೆ. ಸ್ನೇಹಿತರೆ, ನಮ್ಮ ದಾವಣಗೆರೆ ಜಿಲ್ಲೆ ಅಕ್ಕಿ ಗ್ರೈಂಡ್ ಅಂದರೆ ರೈಸ್ ಮಿಲ್ಗೆ ಫೇಮಸ್ ಅಂತ ಹೇಳ್ಬೋದು. ಇಲ್ಲಿನ ಬ್ರ್ಯಾಂಡೆಡ್ ಅಕ್ಕಿಗೆ ನಮ್ಮ ರಾಜ್ಯ ಮಾತ್ರವಲ್ಲ, ನೆರೆ ರಾಜ್ಯಗಳಾದ ಮಹಾರಾಷ್ಟ್ರ ಮತ್ತು ಹಲವು ರಾಜ್ಯಗಳಲ್ಲಿ ಸಾಕಷ್ಟು ಬೇಡಿಕೆ ಇದೆ. ಆದರೆ ಈ ಬಾರಿ ಆ ಎಲ್ಲ ಬೇಡಿಕೆಗಳನ್ನ ಈಡೇರಿಸುವಲ್ಲಿ ವಿಫಲರಾಗಿದ್ದಾರೆ. ರೈಸ್ ಮಿಲ್ ಮಾಲೀಕರಿಗೆ ಆ ಎಲ್ಲ ಬೇಡಿಕೆಗಳನ್ನ ಈಡೇರಿಸೋಕ್ಕೆ ಸಾಧ್ಯನೇ ಆಗ್ತಾ ಇರುವಂತೆ ಸ್ನೇಹಿತರೆ. ಯಾಕಂದರೆ ಅಷ್ಟು ಮಟ್ಟದ ಒಂದು ಭತ್ತ ರೈಸ್ ಮಿಲ್ಗೆ ಪೂರೈಕೆ ಆಗ್ತಾ ಇಲ್ಲ. ಇದರಿಂದಾಗಿ ಮಿಲ್ಲಿಂಗ್ ಮಾಡುವಂಥ ಕ್ವಾಂಟಿಟಿಯನ್ನು ಕಡಿಮೆ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಈಗ ಕಾರ್ಯನಿರ್ವಹಿಸುವಂಥ ರೈಸ್ ಮಿಲ್ಗಳಲ್ಲಿ ಇನ್ನು ಕೇವಲ 15 ದಿನಗಳಿಗೆ ಮಾತ್ರ ಆಗುವಂಥ ಭತ್ತ ಸ್ಟಾಕ್ ಇದೆಯಂತೆ. ಇದು ಹೀಗೆ ಕಂಟಿನ್ಯೂ ಆದರೆ ಇನ್ನು ಕೇವಲ 1 ತಿಂಗಳೊಳಗೆ ಭತ್ತನೇ ಇಲ್ಲದೆ ರೈಸ್ ಮಿಲ್ ಎಲ್ಲ ಸಂಪೂರ್ಣ ಬಂದ್ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ರೈಸ್ ಮಿಲ್ ಮಾಲೀಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಕೋಗುಂಡಿ ಬಂಕೇಶ್ವರ ಅವರ ಮಾತಿನ ಪ್ರಕಾರ ದೇಶಾದ್ಯಂತ ಭತ್ತದ ಸಾಗಾಣಿಕೆಯಲ್ಲಿ ಯಾವುದೇ ಶುಲ್ಕ ಇಲ್ಲ, ಜೀರೋ ಟೋಲ್, ಜೀರೋ ಟ್ಯಾಕ್ಸ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಇದರಿಂದಾಗಿ ಕರ್ನಾಟಕದಿಂದ ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಪ್ರದೇಶ ರಾಜ್ಯಗಳಿಗೆ ಹೆಚ್ಚಾಗಿ ಭತ್ತವನ್ನು ಮಾರಾಟ ಮಾಡಲಾಗಿದೆ. ಇದ್ರ ಜೊತೆಗೆ ಅಕಾಲಿಕ ಮಳೆಯಿಂದಾಗಿ ರೈತರು ಸರಿಯಾಗಿ ಭತ್ತವನ್ನು ಒಣಗಿಸದೆ ಹಸಿ ಭತ್ತವನ್ನೇ ಮಿಲ್ಗೆ ಕೊಡೋದ್ರಿಂದ ಅದು ಅಕ್ಕಿ ಏನಾಗುತ್ತೆ, ತುಂಡಾಗುತ್ತೆ, ಬ್ರೋಕನ್ ಆಗುತ್ತೆ. ಈ ಒಂದು ಸಂಖ್ಯೆ ಜಾಸ್ತಿ ಆಗಿದೆ. ರೈತರು ಬಿಸಿಲು ಸರಿಯಾಗಿ ಇಲ್ಲದೆ ಇರೋದ್ರಿಂದ ಭತ್ತವನ್ನು ಸರಿಯಾಗಿ ಒಣಗಿಸೋಕ್ಕಾಗ್ದಲೇ ಅನಿವಾರ್ಯವಾಗಿ ಹಸಿ ಭತ್ತವನ್ನೇ ಬೇರೆ ರಾಜ್ಯಗಳಿಗೆ ಮಾರಾಟ ಮಾಡುವಂಥ ಒಂದು ಅವಸ್ಥೆನೂ ಕೂಡ ಉಂಟಾಗಿದೆ ಸ್ನೇಹಿತರೆ. ಹಾಗಾಗಿ ಸ್ನೇಹಿತರೆ, ಈ ಎಲ್ಲ ಕಾರಣಗಳಿಂದ ಅಂದರೆ ಡ್ಯಾಮ್ನ ರಿಪೇರಿ ಕಾರ್ಯ, ಆಧುನೀಕರಣ, ಅಕಾಲಿಕ ಮಳೆ, ರೈಸ್ ಮಿಲ್ಗಳಲ್ಲಿ ಆದಂಥ ಅವ್ಯವಸ್ಥೆ, ಅದೇ ರೀತಿಯಾಗಿ ಹೆಚ್ಚಾಗಿ ಅಕ್ಕಿಯನ್ನು ರಫ್ತು ಮಾಡಿರುವಂಥದ್ದು, ಈ ಎಲ್ಲ, ಆಮೇಲೆ ತೈಲ ಬೆಲೆ ಹೆಚ್ಚಳ ಆಗಿರುವಂಥದ್ದು, ಈ ಎಲ್ಲ ದೊಡ್ಡ ದೊಡ್ಡ ಕಾರಣಗಳಿಂದಾಗಿ ಅಕ್ಕಿ ಬೆಲೆಯೇನೋ ಏರ್ತು, ಗಗನಕ್ಕೆ ಹೋಯಿತು. ಬಟ್ ಇದರಿಂದ ಈ ಒಂದು ಬೆಲೆ ಏರಿಕೆಯಿಂದಾಗಿ
ನೇರವಾಗಿ ನಮಗೇನು ಸಮಸ್ಯೆ ಆಗುತ್ತೆ ಹೇಳಿ, ನೀವೇ ಹೇಳಿ. ನಿಮ್ಮಂತಹ ಸಾಮಾನ್ಯ ಮಧ್ಯಮ ವರ್ಗದ ಜನರ ಕಿಚನ್ ಬಜೆಟ್ ಮೇಲೆ ಒಂದು ದೊಡ್ಡ ಹೊರೆನೇ ಆಗುತ್ತೆ ಸ್ನೇಹಿತರೆ. ಸೊ ಇವಾಗ ಒಂದು ಅಂದಾಜಿನ ಪ್ರಕಾರ ಕರ್ನಾಟಕದಲ್ಲಿ ಅಕ್ಕಿ ಬೇಡಿಕೆ ಎಷ್ಟಿದೆ ಅಂತೇಳಿ ನೋಡೋಣ ಬನ್ನಿ. ಮೊದಲನೇದಾಗಿ BPL ಕಾರ್ಡ್ ಮತ್ತು ಅಂತ್ಯೋದಯ ಕಾರ್ಡ್ಗಳಿಗೆ ಬೇಡಿಕೆ ಇರುವಂಥದ್ದು ತಿಂಗಳಿಗೆ 2.29 ಲಕ್ಷ ಟನ್ ಅಕ್ಕಿ ಬೇಕಾಗುತ್ತೆ. ಎರಡನೇದಾಗಿ ರಾಜ್ಯದ ಒಟ್ಟಾರೆ ಬೇಡಿಕೆ ಇರುವಂಥದ್ದು ತಿಂಗಳಿಗೆ 4.5 ಲಕ್ಷದಿಂದ 5.5 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ನಮಗೆ ಬೇಕು ಮತ್ತು ನಮ್ಮ ರಾಜ್ಯಕ್ಕೆ ಇಷ್ಟು ಪ್ರಮಾಣದ ಅಕ್ಕಿ ಬೇಡಿಕೆ ಇದೆ ಸ್ನೇಹಿತರೆ. ಈಗ ಈ ಅಕ್ಕಿ ದರ ಏರಿಕೆಯಿಂದಾಗಿ ನಿಮ್ಮ ಸಾಮಾನ್ಯ ಜನಗಳ ಒಂದು ಕಿಚನ್ ಬಜೆಟ್ ಮೇಲೆ ಹೊರೆ ಬೀಳುತ್ತೆ ಅಂತ ನಾನು ಹೇಳಿದೆ ಅಲ್ವಾ. ಅದು ಹೇಗೆ ಅಂತ ನೋಡೋದಾದರೆ ನೀವೇ ಯೋಚನೆ ಮಾಡಿ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ಲು ಒಂದು ಫ್ಯಾಮಿಲಿ ಒಂದು ತಿಂಗಳಿಗೆ ಒಂದು 5,000 ರೂಪಾಯಿ ದಿನಸಿಗೆ ಬೇಕಾಗುತ್ತೆ ಅಂತ ಅಂದ್ಕೊಳ್ಳಿ. ನಾನು ಎಕ್ಸಾಂಪಲ್ ಹೇಳ್ತಾ ಇರೋಂಥದ್ದು. ಅದೇ ಫ್ಯಾಮಿಲಿ ಅವರು ಆ 1,500 ರೂಪಾಯಿ ತಿಂಗಳಿಗೆ 1,500 ರೂಪಾಯಿ ಅಕ್ಕಿಗೆ ಅಂತಲೇ ಅವರು ದುಡ್ಡನ್ನು ಎತ್ತಿಡಬೇಕಾಗುತ್ತೆ. ಅಂದರೆ ಆ ಒಂದು ಫ್ಯಾಮಿಲಿಗೆ 25 kg ಸೋನಾ ಮಸೂರಿ ಅಕ್ಕಿ ಬಳಸ್ತಾರೆ ಅಂತ ಅಂದ್ಕೊಳ್ಳಿ. ಆ 25 kg ಚೀಲಕ್ಕೆ ಸೋನಾ ಮಸೂರಿ ಅಕ್ಕಿಗೆ ರೇಟ್ ಏನಿದೆ 1,200ರಿಂದ 1,300 ರೂಪಾಯಿನ ಕೊಡಬೇಕಾಗಿತ್ತು. ಆದರೆ ಇವಾಗ ಬೆಲೆ ಏರಿಕೆ ಆಗಿದೆ ಅಲ್ವಾ. ಇವಾಗ ಅದೇ 25 kg ಚೀಲಕ್ಕೆ ನೀವು 1,700ರಿಂದ 1,800 ರೂಪಾಯಿ ಕೊಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಕೇವಲ ಒಂದೇ ಒಂದು ತಿಂಗಳಲ್ಲೇ ಹತ್ತತ್ರ ಅಂದರೂ ಅಮ್ಮಮ್ಮ ಅಂದ್ರೂ ವಾರಕ್ಕೆ 500 ರೂಪಾಯಿ ಎಕ್ಸ್ಟ್ರಾ ಆಯಿತು. ಇದು ಹೊರೆ ಅಲ್ವಾ ಸ್ನೇಹಿತರೆ. ಮತ್ತು ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ವಾರಕ್ಕೆ ಒಂದು ಫ್ಯಾಮಿಲಿ 5 kg ಜೀರಾ ರೈಸ್ ಬಳಸ್ತಾಯಿದ್ರು ಅಂತ ಅಂದ್ಕೊಳ್ಳಿ ಎಕ್ಸಾಂಪಲ್ಲು. ಅದೇ ಜೀರಾ ರೈಸ್ನ ಬೆಲೆ KGಗೆ 75ರಿಂದ 80 ರೂಪಾಯಿ ಇತ್ತು ಮೊದಲು. ಆದರೆ ಇವಾಗ ಪ್ರೈಸ್ ಹೈಕ್ ಆಗಿದೆ, 100 ರೂಪಾಯಿ ಗಡಿ ದಾಟಿದೆ. ಈ ಥರ ದಿಢೀರ್ ಅಂತೇಳಿ 30ರಿಂದ 35% ರೈಸ್ ಆಗಿಬಿಟ್ರೆ, ಹೈಕ್ ಆಗಿಬಿಟ್ರೆ, ಸೊ ಅವಾಗ ಮನೆಯ ಒಂದು ಕಿಚನ್ ಬಜೆಟ್ನ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗುತ್ತೆ, ಅಲ್ಲೋಲ ಕಲ್ಲೋಲ ಹಾಗೆ ಆಗುತ್ತಲ್ವಾ. ಸೊ ಸ್ನೇಹಿತರೆ, ಈಗ ನೀವು ಹೇಳ್ಬೋದು ಶ್ರೀಮಂತರು ನಮಗೇನು ಇದೇನು ಮ್ಯಾಟ್ರ್ ಆಗಲ್ಲ, 400-500 ರೂಪಾಯಿ ಅಷ್ಟೇ ಅಲ್ವಾ ಬಿಡು ಅಂತ ಅನ್ಬೋದು. ಆದರೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳನ್ನ ಒಮ್ಮೆ ಒಂದು ಸಲ ಹೋಗಿ ಕೇಳಿ ನೋಡಿ. ಈ ಒಂದು ಸಣ್ಣ ಮೊತ್ತದ ಹಣವೇ ನಮ್ಮ ಒಂದು ಖರ್ಚು ವೆಚ್ಚ, ದೈನಂದಿನ ಖರ್ಚು ವೆಚ್ಚಗಳಿಗೆ, ಅಂದರೆ ಕರೆಂಟ್ ಬಿಲ್ ಆಗಿರ್ಬೋದು, ಕೇಬಲ್ ಬಿಲ್ ಆಗಿರ್ಬೋದು, ಗ್ಯಾಸಿಗೆ, ಈ ಅಂಥ ಒಂದು ಖರ್ಚುಗಳಿಗೆ ಈ ಒಂದು ಹಣ ತುಂಬ ಹೆಲ್ಪ್ ಆಗ್ತಾಯಿತ್ತು. ಈಗ ಇದಕ್ಕೆ ಕತ್ರಿ ಬಿದ್ದಿರೋದ್ರಿಂದ ನಮಗೆ ಒಂದು ದೊಡ್ಡ ಆರ್ಥಿಕ ಹೊರೆ ಬಿದ್ದಂತೆ ಆಗಿದೆ ಸ್ನೇಹಿತರೆ. ಹಾಗಾದರೆ ಈ ಸಮಸ್ಯೆ ಯಾವಾಗ ಬಗೆಹರಿಯುತ್ತೆ ಹಂಗಂತ ನೋಡೋದಾದರೆ ಸದ್ಯಕ್ಕಂತೂ ಈ ಸಮಸ್ಯೆ ಬಗೆಹರಿಯುವಂಥ ಯಾವುದೇ ಲಕ್ಷಣಗಳಿಲ್ಲ, ಯಾವುದೇ ಒಂದು ಕ್ಲಾರಿಟಿ ಇಲ್ಲ ಸ್ನೇಹಿತರೆ. ಯಾಕಂದರೆ ಇನ್ನೂ ಈ ಒಂದು ಭತ್ತದ ಕೊರತೆ ಹೀಗೆ ಕಂಟಿನ್ಯೂ ಆದರೆ ಇನ್ನೂ ಅಕ್ಕಿಯ ಬೆಲೆ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ತಿದ್ದಾರೆ. ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಸರಿಯಾಗಿ ಮಳೆ ಆಗ್ತಾಯಿಲ್ಲ. ಜೂನ್ ಜುಲೈ ತಿಂಗಳು ಆಲ್ರೆಡಿ ಮುಗಿದೋಗಿದೆ. 2 ತಿಂಗಳಲ್ಲೂ ಕೂಡ ಸರಿಯಾದ ಪ್ರಮಾಣದಲ್ಲಿ ಮಳೆ ಆಗಿಲ್ಲ. ಇನ್ನು ಇರುವಂಥ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಒಳ್ಳೆ ಮಳೆ ಆಗಿ ಡ್ಯಾಮ್ಗಳೆಲ್ಲ ಭರ್ತಿಯಾಗಿ ಒಳ್ಳೆ ಬೆಳೆ ಇಳುವರಿ ಬಂತು ಅಂತಂದರೆ ಆವಾಗ ಮಾರ್ಕೆಟ್ನಲ್ಲಿ ಅಕ್ಕಿಯ ಬೆಲೆ ಒಂದು ಸ್ಟೇಬಲನ್ನು ನಾವು ಕಾಣ್ಬೋದು ಸ್ನೇಹಿತರೆ. ಇಲ್ಲ ಅಂತಂದರೆ ತುಂಬಾ ಕಷ್ಟ ಇದೆ. ಹಾಗೆ ಇನ್ನೊಂದು ಪ್ರಮುಖ ವಿಚಾರ ನಿಮಗೆ ಹೇಳಕ್ಕೆ ಬಯಸ್ತೀನಿ ಸ್ನೇಹಿತರೆ. ಮಾರ್ಕೆಟ್ನಲ್ಲಿ ಈ ಒಂದು ಅಕ್ಕಿಯ ಶಾರ್ಟೇಜ್ ಅಡ್ವಾಂಟೇಜನ್ನು ಬಳಸ್ಕೊಂಡು ಸಾಕಷ್ಟು ಕಳ್ಳಕಾಕರು ಏನು ಮಾಡ್ತಾಯಿದ್ದಾರೆ, ಈ ಒಂದು ಆರ್ಟಿಫಿಷಿಯಲ್ ಕೃತಕ ಅಂದರೆ ಪ್ಲಾಸ್ಟಿಕ್ ಅಕ್ಕಿಯನ್ನು ಮಾರಾಟ ಮಾಡ್ತಿದ್ದಾರೆ. ಹಾಗಾಗಿ ಎಲ್ಲರೂ ಎಚ್ಚರಿಕೆಯಿಂದ ಜಾಗರೂಕರಾಗಿರಿ. ಅಕ್ಕಿಯನ್ನು ಬೈ ಮಾಡೋಕ್ಕೆ ಮುಂಚೆ ಚೆಕ್ ಮಾಡಿ ಬೈ ಮಾಡಿ ಸ್ನೇಹಿತರೆ. ಫೈನಲಿ ಹೇಳಬೇಕು ಅಂತಂದರೆ ಈ ಒಂದು ವಿಡಿಯೋದಲ್ಲಿ ಮಾರ್ಕೆಟ್ನಲ್ಲಿ ಅಕ್ಕಿಯ ಬೆಲೆ ಸೆಂಚುರಿ ಬಾರಿಸ್ತಿರುವಂಥದ್ದು, ಹಾಗೆ ಅದಕ್ಕೆ ಪ್ರಮುಖ ಕಾರಣಗಳೇನು, ಇದೆಲ್ಲದರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲಾಗಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕು ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಿಮ್ಮ ಮನೆಯಲ್ಲಿ ಯಾವ ಅಕ್ಕಿಯನ್ನು ಬಳಸ್ತಾ ಇದ್ದೀರಾ ಅದನ್ನು ಕೂಡ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್.